ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 3 ಮತ್ತು 4 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದೊಳಗೆ ಉಪವರ್ಗಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಯಾವ ಪ್ರಕರಣದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವರದಿಯನ್ನು ನೀಡಿದೆ? ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. SC/ST ಸಮುದಾಯದೊಳಗೆ ಉಪವರ್ಗಗಳನ್ನು ರಚನೆ ಮಾಡಬಹುದು ಇನ್ನು ಮುಂದೆ ರಾಜ್ಯ ಸರ್ಕಾರಗಳು ಎಂಬತಕ್ಕಂಥ ಒಂದು ಪ್ರಮುಖ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ನಿರ್ಧಾರವನ್ನು ಅಂಗೀಕರಿಸಿರ್ತಕ್ಕಂಥದ್ದು. ಹಾಗಾದರೆ ಆ ಪ್ರಕರಣ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ನೀವಿಲ್ಲಿ ಗಮನಿಸಬಹುದು. ದೇವಿಂದರ್ ಸಿಂಗ್ ವಿರುದ್ಧ ಪಂಜಾಬ್ ರಾಜ್ಯ ಪ್ರಕರಣ. ನೋಡಿ, ಈ ಒಂದು ಪ್ರಕರಣದಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಹೊಸದಾಗಿ SC/STಗಳು ಉಪವರ್ಗಗಳನ್ನು ಇನ್ನು ಮುಂದೆ ಸ್ಥಾಪನೆ ಮಾಡ್ಬೋದು SC/STಗಳಿಗಾಗಿ ರಾಜ್ಯ ಸರ್ಕಾರ ಎಂಬತಕ್ಕಂಥ ನಿರ್ಧಾರವನ್ನು ಮಾಡಿದೆ. ಈ ಹಿಂದೆ ಅಂತ ಇಲ್ಲಿ ಆಪ್ಷನನ್ನು ಗಮನಿಸಬಹುದು. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಸುಪ್ರೀಂ ಕೋರ್ಟ್ ನೋಡಿ ಪರ್ಮಿಟ್ಸ್ ನೀಡಿದೆ. ಸೊ ಪರ್ಮಿಟ್ ಮಾಡಿದೆ ಏನಂದರೆ ಸಬ್ ಕ್ಲಾಸಿಫಿಕೇಷನ್ ಆಫ್ SC ಆ್ಯಂಡ್ ST ರಿಸರ್ವೇಷನ್ಸ್. ನೋಡಿ, SC ಮತ್ತು ST ರಿಸರ್ವೇಷನ್ನಲ್ಲಿ ಸಬ್ ಕ್ಲಾಸಿಫಿಕೇಷನನ್ನು ಮಾಡಬಹುದು, ಅಂದರೆ ಸಪ್ರೇಟ್ ಕೂಟಾಸನ್ನು ನಿರ್ಮಾಣ ಮಾಡ್ಬೋದು ಇನ್ನು ರಾಜ್ಯ ಸರ್ಕಾರ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಗಮನಿಸಬಹುದು, ಆಗಸ್ಟ್ 2024ರಲ್ಲಿ ಸುಪ್ರೀಂ ಕೋರ್ಟ್ SC ಮತ್ತು ST ವರ್ಗದ ಮೀಸಲಾತಿಯನ್ನು ಉಪಕೂಟವನ್ನು ಅನುಮತಿಸಿದೆ. ಹಾಗಾದರೆ ಮಹತ್ವದ ತೀರ್ಪಿನಲ್ಲಿ, ಅಂದರೆ ದೇವಿಂದರ್ ಸಿಂಗ್ ವರ್ಸಸ್ ದಿ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠವು 6:1 ಬಹುಮತದಿಂದ ರಾಜ್ಯ ಸರ್ಕಾರವು ಗಮನಿಸಬಹುದು, ರಾಜ್ಯ ಸರ್ಕಾರವು ಮೀಸಲಾತಿ ಉದ್ದೇಶಗಳಿಗಾಗಿ SC ಮತ್ತು ST ಉಪವರ್ಗಗಳನ್ನು ರಚಿಸಬಹುದು ಎಂದು ತೀರ್ಪು ನೀಡಿದೆ. ಅಂದರೆ ರಾಜ್ಯ ಸರ್ಕಾರ ಈ ರಚಿಸಬಹುದು ಉಪವರ್ಗಗಳನ್ನು ಎಂಬತಕ್ಕಂಥ ಮಾಹಿತಿಗೆ ಈಗ ಸುಪ್ರೀಂ ಕೋರ್ಟ್ ಅಸ್ತು ಎಂದಿರತಕ್ಕಂಥದ್ದು. ಸೊ ಯಾವ ಪ್ರಕರಣದಲ್ಲಿ ಎಂಬುದು ಕೂಡ ಗಮನಿಸಬೇಕು ನೀವು. ಇನ್ನು ನೋಡಿ, ಆಗಸ್ಟ್ 1, 2024ರಂದು ನೀಡಿದ 7 ನ್ಯಾಯಾಧೀಶರ ಪೀಠವು ತೀರ್ಪು 2004ರ EV ಚಿನ್ನಯ್ಯ ವಿರುದ್ಧ ಆಂಧ್ರ ಪ್ರದೇಶ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟಾಪಿಕ್ಕು. ನೋಡಿ ಗಮನಿಸಿ, ಅಂದರೆ EV ಚಿನ್ನಯ್ಯ ವಿರುದ್ಧ ಆಂಧ್ರ ಪ್ರದೇಶ. ಸೊ ಈ ಒಂದು ಪ್ರಕರಣ 2004ರಲ್ಲಿ ಆಗಿತ್ತು. ಈ ಪ್ರಕರಣದ ಮೂಲಕ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಇಂದಿನ 5 ನ್ಯಾಯಾಧೀಶರ ಪೀಠವು ಆ ತೀರ್ಮಾನವನ್ನು ರದ್ದುಗೊಳಿಸಿದೆ. ಹಾಗಾದರೆ ಈ ಪ್ರಕರಣ ಏನು ಹೇಳ್ತಿತ್ತು ಅಂದರೆ, ನೋಡಿ, EV ಚಿನ್ನಯ್ಯ ವಿರುದ್ಧ ಆಂಧ್ರ ಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ, SC/ST ಪಟ್ಟಿ ಏಕರೂಪದ ಗುಂಪಾಗಿದ್ದು ಅದರೊಳಗೆ ಯಾವುದೇ ಉಪಕೂಟವನ್ನು ಅನುಮತಿಸುವಂತಿಲ್ಲ ಅಂತ ಮಾಹಿತಿ ನೀಡಿತು. ಗಮನಿಸಬೇಕು, ಇದೀಗ EV ಚಿನ್ನಯ್ಯ ವಿರುದ್ಧ ಆಂಧ್ರ ಪ್ರದೇಶ ಪ್ರಕರಣವನ್ನು ಕೇಂದ್ರದ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಓಕೆ, ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನು ರದ್ದು ಮಾಡಿ ದೇವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಉಪಕೂಟವನ್ನು ಅನುಮತಿಸಿರತಕ್ಕಂಥದ್ದು. ಸಂವಿಧಾನವು ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿಯನ್ನು ನೀಡಿದರೆ, ಪರಿಶಿಷ್ಟ ಪಂಗಡಗಳು 7.5% ಮೀಸಲಾತಿಯನ್ನು ಒದಗಿಸುತ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ಮಾಡಿದೆ. ಇಲ್ಲಿ ಆರ್ಟಿಕಲ್ 341 ಮತ್ತು ಆರ್ಟಿಕಲ್ 342ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿದೆ. ಅಂದರೆ ಆರ್ಟಿಕಲ್ 341ರ ಪ್ರಕಾರ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ, ನೋಡಿ, ಒಂದು ರಾಜ್ಯವು ತನ್ನ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಿ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಜನಾಂಗ, ಜಾತಿ ಅಥವಾ ಬುಡಕಟ್ಟುಗಳನ್ನು ನಿರ್ದಿಷ್ಟಪಡಿಸುವ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಗೆ ನೀಡುತ್ತದೆ ಎಂದು ತಿಳಿಸಿದೆ. ಅದೇ ರೀತಿ 342ನೇ ವಿಧಿ ಏನು ಹೇಳುತ್ತಂದರೆ, ಯಾವುದೇ ಒಂದು ರಾಜ್ಯವು ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ
ಪರಿಶಿಷ್ಟ ಪಂಗಡಗಳಿಗೆ ಅಂದರೆ ಪಂಗಡಗಳ ಪಟ್ಟಿಗೆ ಸೇರಿಸಬೇಕಾದ ಬುಡಕಟ್ಟುಗಳು ಮತ್ತು ಬುಡಕಟ್ಟು ಸಮುದಾಯಗಳನ್ನು ನಿರ್ದಿಷ್ಟಪಡಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ ಎಂಬುದನ್ನು ಮಾಹಿತಿ ತಿಳಿಸಿದೆ. ಸೊ ಇದು ಕೂಡ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಜನಾಂಗಗಳು ಬಾಲ್ಮೀಕಿ ಮತ್ತು ಮಜ್ಬಿ ಎಂಬತಕ್ಕಂಥ ಸಿಖ್ ಸಮುದಾಯಗಳು ಪಂಜಾಬ್ನಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿವೆ. ಸೊ ಈ ಸಮುದಾಯಗಳಿಗೆ ಈಗ ಉಪವರ್ಗಗಳನ್ನು ಸೇರ್ಪಡೆಗೊಳಿಸಲು ಸುಪ್ರೀಂ ಕೋರ್ಟ್ ಈ ವರ್ಗದ ಅಡಿಯಲ್ಲಿ ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ವಿಧಿ 15 ಮತ್ತು 16 ಏನಿದ್ದಾವೆ ಅಂದರೆ ಸಂವಿಧಾನದ 15 ಮತ್ತು 16ನೇ ವಿಧಿ SC ಮತ್ತು ST ಪಟ್ಟಿಯೊಳಗೆ ಹೆಚ್ಚು ಹಿಂದುಳಿದ ಸಮುದಾಯಗಳ ಉಪವರ್ಗವನ್ನು ರಚಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ ಎಂದು ತೀರ್ಪು ನೀಡಿದೆ. ನೋಡಿ, ಈ ಹಿಂದೆ 15 ಮತ್ತು 16ನೇ ವಿಧಿಯಡಿಯಲ್ಲಿ ಈ ನಿರ್ಧಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ಧಾರ ಹೇಳಿತ್ತು. ಇದೀಗ 15 ಮತ್ತು 16ರ ಅಡಿಯಲ್ಲಿ SC ST ಪಟ್ಟಿಯೊಳಗೆ ಹಿಂದುಳಿದ ಸಮುದಾಯಗಳಿಗೆ ಉಪವರ್ಗವನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರವನ್ನು ನೀಡಿದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರವು ಇತ್ತೀಚೆಗೆ ಭಾರತದ ಅತಿದೊಡ್ಡ ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ಲಾಂಟನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ. ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದು ಎಷ್ಟು ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ? ಸರಿಯಾಗಿರತಕ್ಕಂಥ ಉತ್ತರ 2000 ಮೆಗಾವ್ಯಾಟ್. ಅಂದರೆ ಭಾರತದಲ್ಲೇ ಅತಿ ದೊಡ್ಡ ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ ಆಗಿದೆ. ನೋಡಿ, ಇದೊಂದು ಸ್ಟೋರೇಜ್ ಪ್ಲಾಂಟ್ ಎಂಬುದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಈ ಸ್ಟೋರೇಜ್ ಪ್ಲಾಂಟ್ ಅಂದರೆ ಏನು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ ಕಾರಣಕ್ಕಾಗಿ ಇದು ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ ಆಗಿದೆ. ಸೊ ಶರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದಕ್ಕೆ ನಿರ್ಮಾಣ ಮಾಡಲಾಗ್ತಾ ಇದೆ, ಶರಾವತಿ ನದಿಯ ಮೇಲೆ. ಸೊ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ ಆಗಿದೆ. ಇದು ಭಾರತದಲ್ಲೇ ಅತಿ ದೊಡ್ಡ ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ. ಗಮನಿಸಬಹುದು, ಪವರ್ ಮಿನಿಸ್ಟ್ರಿ ಈ ನಿರ್ಧಾರವನ್ನು ಇದೀಗ ತೆಗೆದುಕೊಂಡಿದೆ. ನಾವು ಸಂಪೂರ್ಣ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರವು ಇತ್ತೀಚೆಗೆ ದೇಶದಲ್ಲಿ 2 ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ಗಳನ್ನು ಅನುಮೋದನೆ ನೀಡಿದೆ. ಒಂದು ಕರ್ನಾಟಕದಲ್ಲಿದ್ದರೆ ಇನ್ನೊಂದು ಒಡಿಶಾದಲ್ಲಿ ನಿರ್ಮಾಣವಾಗ್ತಾ ಇದೆ. ಸೊ ಇಲ್ಲಿ 2000 ಮೆಗಾವ್ಯಾಟ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ನ ಕುರಿತು ನಾವು ನೋಡೋದಾದರೆ 2000 ಮೆಗಾವ್ಯಾಟ್ ಶರಾವತಿ ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಸ್ಥಾವರವನ್ನು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರಸ್ತುತ ಶರಾವತಿ ಹೈಡಲ್ ಯೋಜನೆಯ ತಳಕಳಲೆ ಅಣೆಕಟ್ಟನ್ನು ಮೇಲ್ಮಟ್ಟದ ಜಲಾಶಯವಾಗಿ, ಗೇರುಸೊಪ್ಪು ಅಣೆಕಟ್ಟನ್ನು ಉದ್ದೇಶಿತ ಪಂಪ್ ಸ್ಟೋರೇಜ್ಗೆ ಕೆಳಭಾಗದ ಅಣೆಕಟ್ಟನ್ನಾಗಿ ಬಳಸಲಾಗ್ತಾ ಇದೆ. ನೋಡಿ, ಈ ಹೈಡ್ರೋ ಪಂಪ್ಡ್ ಸ್ಟೋರೇಜ್ಗೆ ಬಳಸ್ತಕ್ಕಂಥ ಅಣೆಕಟ್ಟುಗಳು ತಳಕಳಲೆ ಅಣೆಕಟ್ಟು ಮತ್ತು ಇನ್ನೊಂದು ಗೇರುಸೊಪ್ಪ ಅಣೆಕಟ್ಟು. ಈ 2 ಅಣೆಕಟ್ಟುಗಳು ಎಂಬುದು ತುಂಬ ಇಂಪಾರ್ಟೆಂಟ್. ಈ ಮಾಹಿತಿ ನೀವು ಗಮನಿಸಬೇಕು. ಸರಿಸುಮಾರು 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 2,000 ಮೆಗಾವ್ಯಾಟ್ ಶರಾವತಿ ಯೋಜನೆಯು ದೇಶದ ಅತಿದೊಡ್ಡ ಪಂಪ್ಡ್ ಶೇಖರಣಾ ವಿದ್ಯುತ್ ಉತ್ಪಾದನಾ ಘಟಕವಾಗಿದೆ. ಕರ್ನಾಟಕ ಸರ್ಕಾರದ ಬೆಂಬಲದೊಂದಿಗೆ ಈ ಬೃಹತ್ ಯೋಜನೆಯು ರಾಜ್ಯದ ವಿದ್ಯುತ್ ಬಿಕ್ಕಟ್ಟನ್ನು ಪರಿಹರಿಸುವ ನಿರೀಕ್ಷೆಯಿದೆ. ಯೋಜನೆಯನ್ನು ರಾಜ್ಯ ಸರ್ಕಾರದ ಕಂಪನಿಯಾಗಿರ್ತಕ್ಕಂಥ KPCL ಅಭಿವೃದ್ಧಿಪಡಿಸುತ್ತಿದೆ ಮತ್ತು ಮೆಗಾ ಎಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ನಿಂದ ನಿರ್ಮಿಸಲಾಗ್ತಾ ಇದೆ. ಸೊ ಇದು ಕೂಡ ಗಮನಿಸಬೇಕು. KPCL ಅಭಿವೃದ್ಧಿಪಡಿಸ್ತಾ ಇದೆ. ನಿರ್ಮಾಣ ಮಾಡಿರ್ತಕ್ಕಂಥವು ಮೆಗಾ ಎಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಎಂಬುದು ಗಮನಿಸಿ. 600 ಮೆಗಾವ್ಯಾಟ್ ಮೇಲಿನ ಇಂದ್ರಾವತಿ ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್ ಇನ್ನೊಂದು ನೋಡಿತ್ತು. ಇದು ಕೂಡ ಗಮನಿಸಬೇಕು. ಒಡಿಶಾದ ಕಲಹಂಡಿ ಜಿಲ್ಲೆಯಲ್ಲಿ 600 ಮೆಗಾವ್ಯಾಟ್ ಮೇಲ್ಮಟ್ಟದ ಇಂದ್ರಾವತಿ ಪಂಪ್ಡ್ ಸ್ಟೋರೇಜ್ ಪ್ಲಾಂಟನ್ನು ನಿರ್ಮಿಸಲಾಗುವುದು. ಈಗಿರುವ ಇಂದ್ರಾವತಿ ಐಡಲ್ ಯೋಜನೆಯ ಬಳಿಯೇ ಇಂದ್ರಾವತಿ ನದಿಯ ಮೇಲೆ ಇದನ್ನು ನಿರ್ಮಿಸಲಾಗ್ತಾ ಇದೆ ಮತ್ತು ಮೇಲ್ಮಟ್ಟದ ಇಂದ್ರಾವತಿ ಜಲಾಶಯದ ನೀರನ್ನು ಬಳಸಿಕೊಳ್ಳಲಿದೆ. ಈ ಯೋಜನೆಯಡಿ ಮೇಲ್ಮಟ್ಟದ ಇಂದ್ರಾವತಿ ಜಲಾಶಯದಿಂದ ಬಿಡುಗಡೆಯಾಗುವ ನೀರನ್ನು ಸಂಗ್ರಹಿಸಲು ಹೊಸ ಅಣೆಕಟ್ಟನ್ನು ಕೂಡ ಇದರ ಅಡಿಯಲ್ಲಿ ನಿರ್ಮಿಸಲಾಗ್ತಾ ಇದೆ. ಸೊ ಆ ಅಣೆಕಟ್ಟಿಗೆ ಇನ್ನೂ ಹೆಸರನ್ನು ಇಟ್ಟಿಲ್ಲ. ಸೊ ಇದು ಕೂಡ ಅಣೆಕಟ್ಟು ನಿರ್ಮಿಸಲಾಗ್ತಾ ಇದೆ. ಸೊ 600 ಮೆಗಾವ್ಯಾಟ್ ಹೊಂದಿದೆ. ಇದು ಇಂದ್ರಾವತಿ ಪಂಪ್ಡ್ ಸ್ಟೋರೇಜ್ ಪ್ಲ್ಯಾಂಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಬಹುದು. ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಯಾವ ನದಿ ಅಂದರೆ ಇಂದ್ರಾವತಿ ನದಿ.
ಓಕೆ. ಸೊ ಹೆಚ್ಚಿನ ಮಾಹಿತಿ ಹಾಗಾದರೆ ಈ ಹೈಡ್ರೋ ಪಂಪ್ಡ್ ಶೇಖರಣಾ ಘಟಕ ಅಥವಾ ಸ್ಟೋರೇಜ್ ಪ್ಲಾಂಟ್ ಅಂದರೆ ಏನು ಅಂತ ನೋಡೋದಾದರೆ, ಇದು ಜಲವಿದ್ಯುತ್ ಸ್ಥಾವರದ ಕೆಲಸದ ಇಂದಿನ ತತ್ವವು ಸಾಂಪ್ರದಾಯಿಕ ಜಲವಿದ್ಯುತ್ ಸ್ಥಾವರದಂತೆಯೇ ಇರುತ್ತದೆ. ಅಂದರೆ ಈ ತತ್ವ ಒಂದೇ ವ್ಯತ್ಯಾಸವೆಂದರೆ ಪಂಪ್ ಮಾಡಿದ ಶೇಖರಣಾ ಜಲವಿದ್ಯುತ್ ಸ್ಥಾವರವು ನೋಡಿ ಅದೇ ನೀರನ್ನು ಪದೇ ಪದೇ ಬಳಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಆ ಕಾರಣಕ್ಕಾಗಿ ಸ್ಟೋರೇಜ್ ಪ್ಲ್ಯಾಂಟ್ ಆಗಿರತಕ್ಕಂಥದ್ದಿದು. ಓಕೆ ಸರ್, ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂದರೆ ಜುಲೈ 30ರಿಂದ ಆಗಸ್ಟ್ 1, 2024ರವರೆಗೆ ಭಾರತಕ್ಕೆ ಭೇಟಿ ನೀಡಿದ ಫಾಮ್ ಮಿನ್ ಚಿನ್ ಯಾರು? ನೋಡಿ, ಫಾಮ್ ಮಿನ್ ಚಿನ್. ಸೊ ಇವರು ವಿಯೆಟ್ನಾಂನ ಪ್ರಧಾನಿಯಾಗಿದ್ದಾರೆ. ಸೊ ವಿಯೆಟ್ನಾಂನ ಪ್ರಧಾನಿಯಾಗಿ ಇವರು ಭಾರತಕ್ಕೆ ಬಂದಾಗ 9 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. 9 ಒಪ್ಪಂದಗಳಿಗೆ ಅವರು ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಭಾರತಕ್ಕೆ ಭೇಟಿ ನೀಡಿದ್ರು. ದಿ ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ನೋಡಿದ್ದಾರೆ, ಅಂದರೆ ಕೊಟ್ಟಿದ್ದಾರೆ, ಗಮನಿಸಬಹುದು. ಇಂಡೋ ವಿಯೆಟ್ನಾಂ ರಿಲೇಷನ್ಶಿಪ್ ಆಗಿದೆ. ಸೊ ಇಲ್ಲಿ ಭಾರತ ಇಂಡಿಯಾ ಆಫರ್ಸ್ $300 ಮಿಲಿಯನ್ ಲೋನ್ ಟು ಬೂಸ್ಟ್ ಮ್ಯಾರಿಟೈಮ್ ಸೆಕ್ಯುರಿಟಿ. ನೋಡಿ, ಭಾರತ ಕರಾವಳಿ ಭದ್ರತೆ, ಓಕೆ, ಕರಾವಳಿ ಭದ್ರತೆಯನ್ನು ಅಭಿವೃದ್ಧಿಪಡಿಸಲು ವಿಯೆಟ್ನಾಂಗೆ $300 ಮಿಲಿಯನ್ ಲೋನನ್ನು ಶಾಂಕ್ಷನ್ ಮಾಡಿದೆ. ತುಂಬಾ ಇಂಪಾರ್ಟೆಂಟು, $300 ಮಿಲಿಯನ್ ಲೋನ್. ಸೊ ಇದು ಕೂಡ ಗಮನಿಸಬೇಕು ನೀವು, ಎಕ್ಸಾಮಿಗೆ ಇಂಥವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವಿಯೆಟ್ನಾಂನ ಪ್ರಧಾನಿ ಅವರು ಸೊ ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ $300 ಮಿಲಿಯನ್ ಮೊತ್ತದ 2 ಸಾಲಗಳನ್ನು ಘೋಷಣೆ ಮಾಡಿದೆ. ಇವು ಕಡಲ ಭದ್ರತೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ವಿಯೆಟ್ನಾಂ ಪ್ರಧಾನಿ ಫಾಮ್ ಮಿನ್ ಚಿನ್ ಅವರ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ವಿಯೆಟ್ನಾಂ ನಡುವೆ 9 ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಭೇಟಿಯ ಸಮಯದಲ್ಲಿ ವಿಯೆಟ್ನಾಂ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟಕ್ಕೆ ಸೇರುತ್ತದೆ ಎಂದು ಘೋಷಿಸಿದೆ. ನೋಡಿ, ತುಂಬಾ ಇಂಪಾರ್ಟೆಂಟು. CDRI ಅಂದರೆ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟ ಏನಿದೆ, ಈ ಒಕ್ಕೂಟಕ್ಕೆ ವಿಯೆಟ್ನಾಂ ಸೇರ್ಪಡೆಗೊಳ್ಳಲಿದೆ ಎಂದು ವಿಯೆಟ್ನಾಂನ ಪ್ರಧಾನಿ ಫಾಮ್ ಮಿನ್ ಚಿನ್ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿ 9 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಅಂದರೆ, ಸೊ ಇಲ್ಲಿ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯ ತೆರೀತಾ ಇದೆ. ಸೊ ಇಲ್ಲಿ ಮಣಿಪುರದ ಇಂಪಾಲ್ನಲ್ಲಿ, ಜೊತೆಗೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣವನ್ನು ಉತ್ತೇಜಿಸಲು ವಿಯೆಟ್ನಾಂ ದೇಶದ ವಿಯೆಟ್ನಾಂನಲ್ಲಿ ಕೃಷಿ ವಿಜ್ಞಾನಿಗಳ ಅಕಾಡೆಮಿಯನ್ನು ಸೊ ವಿಯೆಟ್ನಾಂನ ಹನೋಯಿನಲ್ಲಿ ಸ್ಥಾಪಿಸಲು ಸಹಕರಿಸ್ತದೆ. ಇದು ಇಂಪಾರ್ಟೆಂಟು. ಇನ್ನು 2ನೇದಾಗಿ, ದೇಶದ ಗುಜರಾತ್ನ ಲೋಥಾಲ್ನಲ್ಲಿ ರಾಷ್ಟ್ರೀಯ ಸಾಗರ ಪರಂಪರೆಯ ಸಂಕೀರ್ಣ NMHC ಅಭಿವೃದ್ಧಿಪಡಿಸಲು ಒಪ್ಪಂದ ಮಾಡಿಕೊಂಡಿದೆ. ಸೊ ಇವೆರಡು ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಗುಜರಾತ್ನ ಜಾಮ್ನಗರದಲ್ಲಿರುವ WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ GTMCಗಾಗಿ ಭಾರತ ಸರ್ಕಾರವು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಎಷ್ಟು ಹಣವನ್ನು ನೀಡಿದೆ? ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆಗೆ ಎಷ್ಟು ಹಣವನ್ನು ನೀಡಿದೆ ಅಂತ ಕೇಳ್ತಾರೆ. ಸೊ 85 ಮಿಲಿಯನ್. ಸೊ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸರಿಸುಮಾರು 85 ಮಿಲಿಯನನ್ನು ನೀಡಿರ್ತಕ್ಕಂಥದ್ದು. ಸೊ ಗಮನಿಸಿ, ಇಂಡಿಯಾ ಟು ಡೊನೇಟ್ $85 ಮಿಲಿಯನ್ ಟು ಮೆಡಿಸಿನ್ ಸೆಂಟರ್ ಇನ್ ಗುಜರಾತ್. ಸೊ ಗುಜರಾತ್ನಲ್ಲಿದೆ. ಸೊ ಹಾಗಾದರೆ ಈ ಒಂದು GTMC ಎಲ್ಲಿ ಕಂಡುಬರುತ್ತದೆ ಅಂತಲೂ ಕೂಡ ಕೇಳಬಹುದು. WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಸೊ ಗುಜರಾತ್ನ ಜಾಮ್ನಗರದಲ್ಲಿದೆ. ಇದು ಕೂಡ ರೀಸೆಂಟಾಗಿ ಅಂದರೆ 2023ರಲ್ಲಿ ಉದ್ಘಾಟನೆಯಾಗಿರ್ತಕ್ಕಂಥದ್ದು. ಸೊ ಇದು ಗ್ಲೋಬಲ್ ಅಂದರೆ WHO ಗ್ಲೋಬಲ್ ಸಂಬಂಧಪಟ್ಟಿದೆ. ಓಕೆ, WHಗೆ ಸಂಬಂಧಪಟ್ಟಂಥ ಒಂದು ಅಂಗಸಂಸ್ಥೆಯಾಗಿ ಭಾರತದಲ್ಲಿ ನಿರ್ಮಾಣಗೊಂಡಿದೆ. ಇದು ಭಾರತ ಸರ್ಕಾರದ ಆಯುಷ್ ಸಚಿವಾಲಯವು ವಿಶ್ವಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗೆ ಗುಜರಾತ್ನ ಜಾಮ್ನಗರದಲ್ಲಿರುವ WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ಗೆ ಅಂದರೆ 2022ರಿಂದ 32ರ ಅವಧಿಗೆ ಅಂದರೆ 10 ವರ್ಷದ ಅವಧಿಯಲ್ಲಿ 85 ಮಿಲಿಯನ್ ನೀಡಲು ಒಪ್ಪಂದಕ್ಕೆ ಸಹಿ ಹಾಕಿದೆ. ಕೇಳಬಹುದು ನಿಮಗೆ, GTMC ಕೆಳಗಿನ ಯಾವ ನಗರದಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ. ಓಕೆ, ಇನ್ನು ಈ ಒಂದು WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಏನಿದೆ,
ಸೊ ಆಯುಷ್ ಸಚಿವಾಲಯದ ಸಹಯೋಗದೊಂದಿಗೆ ನಿರ್ಮಾಣಗೊಂಡಿದೆ. ಅಲ್ಲಿ ಗುಜರಾತ್ನ ಜಾಮ್ನಗರದಲ್ಲಿ ಇದೊಂದು ಸಾಂಪ್ರದಾಯಿಕ ಔಷಧದ ಜಾಗತಿಕ ಕೇಂದ್ರವನ್ನು ಸ್ಥಾಪಿಸುವ ಒಂದು ಪ್ರಮುಖ ಉದ್ದೇಶವಾಗಿತ್ತು WHO. ಆ ಕಾರಣಕ್ಕಾಗಿ ಸಾಂಪ್ರದಾಯಿಕ ಔಷಧದ ಏಕೈಕ ಜಾಗತಿಕ ಕೇಂದ್ರವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ 19, 2022ರಂದು ಜಾಮ್ನಗರದಲ್ಲಿ WHO ನಿರ್ದೇಶಕ ಟೆಡ್ರಾಸ್ ಗೆಬ್ರಿಯಸಿಸ್ ಮತ್ತು ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಕುಮಾರ್ ಜುನ್ನಾತ್ ಅವರ ಉಪಸ್ಥಿತಿಯಲ್ಲಿ GCTMಗೆ ಶಂಕುಸ್ಥಾಪನೆ ಮಾಡಿದ್ರು. ಸೊ ಶಂಕುಸ್ಥಾಪನೆಯನ್ನು ಮಾಡಿದ್ರು 2023ರಲ್ಲಿ, ಉದ್ಘಾಟನೆಯನ್ನು ಕೂಡ ಮಾಡಿದರು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ಆಹಾರ ಮತ್ತು ಕೃಷಿ ಸಂಸ್ಥೆ FAO ವರದಿಯ ಪ್ರಕಾರ ಅರಣ್ಯ ಪ್ರದೇಶ ಬೆಳವಣಿಗೆ ಹೊಂದಿರುವ ಪ್ರಮುಖ 10 ದೇಶಗಳ ಪೈಕಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ನೋಡಿ, ಭಾರತ 10 ದೇಶಗಳ ಪೈಕಿ ಟಾಪ್ 3 ಸ್ಥಾನದಲ್ಲಿದೆ. ಓಕೆ, ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿದೆ ಅರಣ್ಯ ಬೆಳವಣಿಗೆಯಲ್ಲಿ. ಸೊ ನೋಡಿ, ಪೊಸಿಷನ್ ಅಂತ ಬಂದಾಗ ಸೊ ಇದನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಇದು ತುಂಬ ಇಂಪಾರ್ಟೆಂಟ್. FAO ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿದೆ. ಟೋಟಲ್ ಫಾರೆಸ್ಟ್ ಏರಿಯಾ ಗ್ರೌತ್ ಆಗಿರ್ತಕ್ಕಂಥ ದೇಶಗಳ ಲೀಸ್ಟ್ ಇದು. ಸೊ ಟಾಪ್ 10 ಕಂಟ್ರಿಯಲ್ಲಿ ಭಾರತ 3ನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿಯಾಗಿದೆ. ಸೊ ಅರಣ್ಯಾಭಿವೃದ್ಧಿ ಆಶಾದಾಯಕ ಅರಣ್ಯ ಪ್ರದೇಶ ಬೆಳವಣಿಗೆಯಲ್ಲಿ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಇಲ್ಲಿ 2010ರಿಂದ 2020ರವರೆಗೆ ಅಂದರೆ 10 ವರ್ಷಗಳ ಅವಧಿಯಲ್ಲಿ ಭಾರತ ಪ್ರತಿ ವರ್ಷ 2,66,000 ಹೆಕ್ಟರ್ ಹೊಸ ಕಾಡು ಸೇರ್ಪಡೆಯಾಗಿದೆ. ನೋಡಿ, 2,66,000 ಹೊಸ ಹೆಕ್ಟರ್ ಪ್ರದೇಶ ಸೇರ್ಪಡೆಯಾಗಿದೆ. ಸೊ ಇದನ್ನು FAO ಪ್ರಕಾರ ಅರಣ್ಯ ಪ್ರದೇಶ ಬೆಳವಣಿಗೆ ವಿಚಾರದಲ್ಲಿ ಜಗತ್ತಿನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ಟಾಪ್ 10 ಕಂಟ್ರಿಯಲ್ಲಿ ಈ ಲೀಸ್ಟ್ ಬಿಡುಗಡೆಯಾಗಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಇನ್ನು ಸೋಮವಾರ ಬಿಡುಗಡೆಯಾದ ವರದಿಯ ಪ್ರಕಾರ ಚೀನಾ ದೇಶವು 1,93,07,000 ಹೆಕ್ಟರ್ ಅರಣ್ಯ ಪ್ರದೇಶವನ್ನು ಹೊಂದುವ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಅರಣ್ಯ ಬೆಳವಣಿಗೆ ಹೊಂದಿರತಕ್ಕಂಥ ದೇಶ ಎಂಬ ಹೆಗ್ಗಳಿಕೆಯಲ್ಲಿ ಪಾತ್ರವಾಗಿದೆ. ನಂತರ ಸ್ಥಾನದಲ್ಲಿ ಇರತಕ್ಕಂಥದ್ದು ಆಸ್ಟ್ರೇಲಿಯಾ ಇದೆ. ತದನಂತರದ ಸ್ಥಾನದಲ್ಲೇ ಭಾರತ ಇರತಕ್ಕಂಥದ್ದು. ನಂತರದಲ್ಲಿ ಚಿಲಿ, ವಿಯೆಟ್ನಾಂ, ಟರ್ಕಿ, ಯುನೈಟೆಡ್ ಸ್ಟೇಟ್ಸ್, ಫ್ರಾನ್ಸ್, ಇಟಲಿ, ರೊಮೇನಿಯಾ ದೇಶಗಳು ಕಂಡುಬರುತ್ತವೆ. ಓಕೆ, ಸೊ ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ನೋಡಿ, ಬೆಳ್ಳಿ ಉತ್ಪಾದಿಸುವ ಅಗ್ರ ದೇಶ ಮೆಕ್ಸಿಕೋ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾಗಾದರೆ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಒಂದು ಪ್ರಮುಖ ವರದಿ ಇದು. ಲಾರ್ಜೆಸ್ಟ್ ಸಿಲ್ವರ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಲೀಸ್ಟ್ ಬಿಡುಗಡೆಯಾಗಿದೆ. ಸೊ ಟಾಪ್ 10 ಕಂಟ್ರಿ ಲೀಸ್ಟ್ ಬಿಡುಗಡೆಯಾಗಿದೆ. ಈ ಮೂಲಕ ಟೋಟಲ್ 2023ರ ಅವಧಿಯಲ್ಲಿ ಬೆರಗುಗೊಳಿಸುವ ಟೋಟಲ್ ಆಗಿ 6,400 ಮೆಟ್ರಿಕ್ ಟನ್ ಉತ್ಪಾದನೆಯೊಂದಿಗೆ ಮೆಕ್ಸಿಕೋ ಬೆಳ್ಳಿಯ ವಿಶ್ವದ ಅಗ್ರ ಉತ್ಪಾದಕನಾಗಿ ಉಳಿದಿದೆ. ಲ್ಯಾಟಿನ್ ಅಮೆರಿಕದ ಈ ದೇಶವು ತನ್ನ ಹೇರಳವಾದ ಬೆಳ್ಳಿಯ ನಿಕ್ಷೇಪಗಳಿಗೆ ಬಹಳ ಹಿಂದಿನಿಂದಲೂ ಹೆಸರುವಾಸಿಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಸ್ಥಳ ನಿಮಗೆ. ಮೆಕ್ಸಿಕೋದಲ್ಲಿ ಕಂಡುಬರತಕ್ಕಂಥ ಜಕಾಟೆಕಾಸ್ ಎಂಬತಕ್ಕಂಥದ್ದು ಅತಿ ಹೆಚ್ಚು ಬೆಳ್ಳಿ ದೊರೆತಕ್ಕಂಥ ಒಂದು ಸ್ಥಳವಾಗಿದೆ. ಜೊತೆಗೆ ಡುರಾಂಗೋ ಮತ್ತು ಚಿಹುವಾಹುವಾ ಮುಂತಾದ ರಾಜ್ಯಗಳಲ್ಲಿ ಸುಸ್ಥಾಪಿತ ಕಾರ್ಯಾಚರಣೆಗಳು ಮೆಕ್ಸಿಕೋದ ಗಣಿಗಾರಿಕೆ ವಲಯವನ್ನು ಬೆಂಬಲಿಸುತ್ತದೆ. ಅದರಲ್ಲಿ ಜಕಾಟೆಕಾಸ್ನಂದೇ 80% ಉತ್ಪಾದನೆಯಾಗುತ್ತದೆ ಬೆಳ್ಳಿ. ಓಕೆ, ಸೊ 2023ರ ವರದಿ ಇದು. ಸೊ ವಿಶ್ವದ ಟಾಪ್ 10 ಕಂಟ್ರೀಸ್ ಬೆಳ್ಳಿ ಉತ್ಪಾದನೆಯಲ್ಲಿ ನೀವು ನೋಡಿ, ಮೆಕ್ಸಿಕೋ, ಚೀನಾ, ಪೆರು, ಚಿಲಿ ಟಾಪ್ 4 ಸ್ಥಾನದಲ್ಲಿದೆ. ನೋಡಿ, ಮೆಕ್ಸಿಕೋ, ಚೀನಾ, ಪೆರು, ಚಿಲಿ. ನಂತರ ಪೋಲ್ಯಾಂಡ್, ಆಸ್ಟ್ರೇಲಿಯಾ, ಬೋಲವಿಯಾ, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ಕಜಕಿಸ್ತಾನ್ ನಂತರದ ಸ್ಥಾನದಲ್ಲಿವೆ.
ಯಾವ ದೇಶವು ಅತಿ ದೊಡ್ಡ ಬೆಳ್ಳಿ ನಿಕ್ಷೇಪಗಳನ್ನು ಹೊಂದಿದೆ ಅಂತ ಕೇಳಿದರೆ ಪೆರು. ಚೈನಾ ಮತ್ತು ಪೋಲ್ಯಾಂಡ್ ವಿಶ್ವದಲ್ಲೇ ಅತಿ ಹೆಚ್ಚು ಬೆಳ್ಳಿಯ ನಿಕ್ಷೇಪ ಉತ್ಪಾದನೆ ಅಂತ ಬಂದರೆ ಮೆಕ್ಸಿಕೋ. ನಿಕ್ಷೇಪ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಅಂದರೆ ಅದು ಪೆರು ದೇಶ. ನಂತರ ಸ್ಥಾನದಲ್ಲಿ ಚೈನಾ, ಪೋಲ್ಯಾಂಡ್ ಇದೆ. ಹಾಗಾದರೆ ಯಾವ ದೇಶವು ಉತ್ತಮ ಗುಣಮಟ್ಟದ ಬೆಳ್ಳಿಯನ್ನು ಉತ್ಪಾದಿಸುತ್ತದೆ ಅಂತ ಕೇಳಿದರೆ ನೋಡಿ, ಥೈಲ್ಯಾಂಡ್ ದೇಶ ಅತ್ಯುನ್ನತ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಬೆಳ್ಳಿಯನ್ನು ಹೊರತೆಗೆಯುತ್ತದೆ ಥೈಲ್ಯಾಂಡ್. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜುಮುರ್ ಸಾಂಪ್ರದಾಯಿಕ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ? ಜುಮುರ್ ಎಂಬುದು ಒಂದು ಸಾಂಪ್ರದಾಯಿಕ ನೃತ್ಯವಾಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ. ಅಸ್ಸಾಂ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಜುಮುರ್ ಎಂಬುದು ಒಂದು ಸಾಂಪ್ರದಾಯಿಕ ನೃತ್ಯ ಅಥವಾ ಡ್ಯಾನ್ಸ್ ಎಂಬುದು ನಿಮಗೆ ಗೊತ್ತಿರಬೇಕು. ನೋಡಿ, ಅಸ್ಸಾಂನಲ್ಲಿ 8,000 ಟ್ರೈಬ್ಗಳು ಏನಿದ್ದಾವೆ. ಇವರು ಜುಮುರ್ ಎಂಬತಕ್ಕಂಥ ಒಂದು ಪ್ರಮುಖ ನೃತ್ಯವನ್ನು ಆಚರಣೆ ಮಾಡ್ತಾರೆ. ಓಕೆ, ನಾವು ಡೀಟೇಲ್ಸನ್ನು ಕುರಿತು ನೋಡೋಣ. ನೋಡಿ, ಅಸ್ಸಾಂ ಸರ್ಕಾರ 8,000 ಬುಡಕಟ್ಟು ಕಲಾವಿದರೊಂದಿಗೆ ಭವ್ಯವಾದ ಜುಮುರ್ ನೃತ್ಯ ಪ್ರದರ್ಶನವನ್ನು ಯೋಜಿಸುತ್ತಿದೆ. ಜುಮುರ್ ಎಂಬುದು ಅಸ್ಸಾಂನ ಚಹಾ ಬುಡಕಟ್ಟು ಜನಾಂಗದವರ ಸಾಂಪ್ರದಾಯಿಕ ನೃತ್ಯವಾಗಿದೆ. ಚಹಾ ಶರತ್ಕಾಲದಲ್ಲಿ ಇದು ನಡೆಸಲಾಗುತ್ತದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ಕಿನ್ಸನ್ ಕಾಯಿಲೆ ಎಂದರೇನು? ನೋಡಿ, ಪಾರ್ಕಿನ್ಸನ್ ಡಿಸೀಸ್ ಇದೊಂದು ಪ್ರಗತಿಶೀಲ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ. ನೋಡಿ, ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ ಅಂದರೆ ನರಗಳ ಮಟ್ಟ ಕ್ಷೀಣಿಸ್ತಕ್ಕಂಥದ್ದಾಗಿದೆ ಇದು. ಓಕೆ, ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ. ಇದೊಂದು ಪ್ರೋಗ್ರೆಸಿವ್ ನ್ಯೂರಾಲಜಿಕಲ್ ಡಿಸಾರ್ಡರ್ ಆಗಿದೆ. ಹಾಗಾದರೆ ಪಾರ್ಕಿನ್ಸನ್ ಕಾಯಿಲೆಯ ರೋಗಗಳಲ್ಲಿ ಜೀನ್ ರೂಪಾಂತರಗಳು ನಿರೀಕ್ಷೆಗಿಂತ ಹೆಚ್ಚು ಸಾಮಾನ್ಯವಾಗಿದೆ ಎಂದು ಸಂಶೋಧಕರು ಇತ್ತೀಚೆಗೆ ಕಂಡುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ನೋಡಿ, ಜೀನ್ ರೂಪಾಂತರಗಳು ಅಂದರೆ ಫ್ಯಾಮಿಲಿಯಲ್ಲಿ ಒಂದು ಜಿನ್ನಿನಿಂದ ಇನ್ನೊಂದು ಜಿನ್ನಿಗೆ ಹೆಚ್ಚಾಗಿ ಕಂಡುಬರ್ತಾ ಇದೆ, ಅಂದರೆ ಆನುವಂಶಿಕವಾಗಿ ಕಂಡುಬರ್ತಾ ಇದೆ ಇದು. ಅಂದರೆ ಈ ಒಂದು ಪಾರ್ಕಿನ್ಸನ್ ಕಾಯಿಲೆ ಎಂಬುದು ವಿಶಾಲವಾದ ಆನುವಂಶಿಕ ಪರೀಕ್ಷೆಯನ್ನು ಸೂಚಿಸುತ್ತದೆ. ಗಮನಿಸಬಹುದು, ವಿಶಾಲವಾದ ಅಂದರೆ ಪಾರ್ಕಿನ್ಸನ್ ಕಾಯಿಲೆ ಒಬ್ಬ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿಗೆ ಏನಾದರೂ ಬಂದರೆ ಅದು ತಲಾಂತರದಿಂದ ತನ್ನ ಫ್ಯಾಮಿಲಿಯಲ್ಲಿ ಮುಂದುವರಿತಾ ಬರ್ತಾ ಇದೆ, ಅಂದರೆ ಆನುವಂಶಿಕವಾಗಿ ಇದು ಕಾಡ್ತಕ್ಕಂಥ ಒಂದು ರೋಗವಾಗಿದೆ ಎಂದು ವಿಜ್ಞಾನಿಗಳು ಇದೀಗ ಕಂಡುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಪಾರ್ಕಿನ್ಸನ್ ಒಂದು ಪ್ರಗತಿಶೀಲ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದ್ದು ಚಲನೆ ಮತ್ತು ದೇಹದ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ. ನೋಡಿ, ನಮ್ಮ ದೇಹದ ಸಮತೋಲನವನ್ನು ಮುಖ್ಯವಾಗಿ ಮೆದುಳು ಕಾಪಾಡುತ್ತದೆ. ಅದರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ನಮ್ಮ ಮೆದುಳು ನರವೈಜ್ಞಾನಿಕ ನರವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು, ಸಮತೋಲನವನ್ನು ಕೂಡ ಕಾಪಾಡುತ್ತದೆ. ಅದರ ಮೇಲೆಯೇ ಈ ಪಾರ್ಕಿನ್ಸನ್ ಕಾಯಿಲೆ ತೊಂದರೆ ಕೊಡುತ್ತೆ. ಸಾಮಾನ್ಯವಾಗಿ ಸುಮಾರು 60 ವರ್ಷದಿಂದ ಪ್ರಾರಂಭವಾಗುತ್ತದೆ. ಇದು ಪುರುಷರು ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗುತ್ತಾರೆ. ಸಬ್ಸ್ಟಾಂಟಿಯಾ ನಿಗ್ರಾದಲ್ಲಿನ ನರಕೋಶಗಳ ಅವನತಿಯಿಂದ ಉಂಟಾಗುತ್ತದೆ. ಇದು ಡೋಪಮೈನ್ ಕೊರತೆಗೆ ಕಾರಣವಾಗುತ್ತದೆ. ನೋಡಿ, ಡೋಪಮೈನ್ ಕೊರತೆಗೆ ಇದು ಕಾರಣವಾಗುತ್ತದೆ. ಇದು ನಿಧಾನಗತಿಯ ಚಲನೆಗಳು ಮತ್ತು ನಡುಕಗಳಿಗೆ ಕಾರಣವಾಗುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಒಲಿಂಪಿಕ್ಸ್ನಲ್ಲಿ ಸಿಂಗಲ್ಸ್ ಸ್ಪರ್ಧೆಯಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ತಲುಪಿದ ಮೊದಲ ಭಾರತೀಯ ಟೆನ್ನಿಸ್ ಆಟಗಾರ ಯಾರು? ನೋಡಿ, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಮನಿಕಾ ಬಾತ್ರಾ. ನೋಡಿ, ಮನಿಕಾ ಬಾತ್ರಾ ಏನಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಸಿಂಗಲ್ಸ್ ಸ್ಪರ್ಧೆಯಲ್ಲಿ, ಗಮನಿಸಬೇಕು, ಸಿಂಗಲ್ಸ್ ಸ್ಪರ್ಧೆ. ಓಕೆ, ಇದು ಗಮನಿಸಿ. ಸಿಂಗಲ್ಸ್ ಸ್ಪರ್ಧೆಯೊಂದರಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ತಲುಪಿದ ಮೊದಲ ಭಾರತೀಯ ಟೇಬಲ್ ಟೆನ್ನಿಸ್. ಓಕೆ, ಈ ಕ್ರೀಡೆ ತುಂಬ ಇಂಪಾರ್ಟೆಂಟು, ಟೇಬಲ್ ಟೆನ್ನಿಸ್ ಕ್ರೀಡೆ. ಓಕೆ, ಟೇಬಲ್ ಟೆನ್ನಿಸ್ ಕ್ರೀಡೆಯಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ಸಿಂಗಲ್ಸ್ ವಿಭಾಗದಲ್ಲಿ ತಲುಪಿದ ಏಕೈಕ ಭಾರತೀಯ ಮಹಿಳಾ ಆಟಗಾರ್ತಿ ಅಥವಾ ಆಟಗಾರ ಅಂತಂದರೆ ಅದು ಮನಿಕಾ ಬಾತ್ರಾ ಎಂಬುದು ಗಮನಿಸಬೇಕು. ಓಕೆ, ದಿ ಫೈನಾನ್ಷಿಯಲ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ. ಮನಿಕಾ ಬಾತ್ರಾ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಟು ಎಂಟರ್ ಫ್ರೀ ಕ್ವಾರ್ಟರ್ ಫೈನಲ್.
ಸೊ ಪ್ರೀ ಕ್ವಾರ್ಟರ್ ಫೈನಲನ್ನೇ ತಲುಪಿದ ಏಕೈಕ ಭಾರತದ ಮಹಿಳಾ ಆಟಗಾರ್ತಿಯಾಗಿದ್ದಾರೆ ಇವರು. ಇನ್ನು ಫ್ರಾನ್ಸ್ನ ವಿಶ್ವದ ನಂಬರ್ 18 ಆಗಿರತಕ್ಕಂಥ ಪ್ರಿತಿಕಾ ಪವಾಡೆ ಅವರನ್ನು ಸೋಲಿಸಿ ಈ ಸಾಧನೆಯನ್ನು ಮಾಡಿದ್ದಾರೆ. ಓಕೆ, ಸೊ ನಂತರ ಇವರು ಹಾಂಗ್ಕಾಂಗ್ನ ಝೆಂಗ್ ಅಥವಾ ಜಪಾನ್ನ ಮಿಯು ಇರಾನು ಅವರನ್ನು ನೆಕ್ಸ್ಟ್ ಎದುರಿಸಲಿದ್ದಾರೆ, ಗಮನಿಸಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದಂಥ ಉತ್ತರ ಭಾರತ 39ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಸೊ ಮಿನಿಸ್ಟ್ರಿ ಆಫ್ ಟೂರಿಸಮ್ ಬಿಡುಗಡೆ ಮಾಡಿದೆ. PAB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು ನೋಡಿ. ಇಂಡಿಯಾಸ್ ರ್ಯಾಂಕಿಂಗ್ ಇನ್ ಟ್ರಾವೆಲ್ಸ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್. ಸೊ ಈ ಒಂದು ರ್ಯಾಂಕ್ನ ಪ್ರಕಾರ ಮಾಹಿತಿ ನಾವು ತಿಳ್ಕೊಳ್ಳೋಣ. ವರ್ಲ್ಡ್ ಎಕನಾಮಿಕ್ ಫೋರಮ್ ನೋಡಿ, WEF 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ಬಿಡುಗಡೆ ಮಾಡಿದೆ. ಈ ಸೂಚ್ಯಂಕದಲ್ಲಿ ಭಾರತ 39ನೇ ಸ್ಥಾನದಲ್ಲಿದೆ. 2021ರಲ್ಲಿ ಭಾರತ 38ನೇ ಸ್ಥಾನದಲ್ಲಿತ್ತು. ಸೊ ಇಲ್ಲಿ ಪ್ರಯಾಣಕ್ಕೆ ಆದ್ಯತೆ, ಸುರಕ್ಷತೆ, ಆರೋಗ್ಯದಲ್ಲಿ ದೇಶದ ಸ್ಕೋರ್ಗಳು ಸುಧಾರಿಸಿದ್ದರಿಂದ 39ಕ್ಕೆ ಬಂದಿದೆ. 2022ರಲ್ಲಿ ಭಾರತವು 14.3 ಮಿಲಿಯನ್ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಹೊಂದಿತ್ತು ಎಂದು ವರದಿ ನೀಡಿದೆ. ಸೊ ಇದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುಗಡೆ ಮಾಡಿದೆ, ನೆನಪಿರಬೇಕು. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂದರೆ UN ಎಕೋಸೋಕ್ ಅಂತ ಕರಿತೇವೆ. ಸೊ ಈ ಮಂಡಳಿಯಿಂದ ವಿಶೇಷ ಸಲಹಾ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ UN ಎಕೋಸೋಕ್ನಿಂದ ಸ್ಪೆಷಲ್ ಕನ್ಸಲ್ಟೇಟಿವ್ ಸ್ಟೇಟಸ್ ಸೊ ಇದು ಪಡೆದುಕೊಂಡಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲ್ ಕನ್ಸಲ್ಟೇಟಿವ್ ಸ್ಟೇಟಸನ್ನು ಪಡೆದುಕೊಂಡಿದೆ. ಸೊ ಯಾವುದು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ KIIT DU. ಸೊ ಓಕೆ, ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ, ಗಮನಿಸಿ. KIIT DU ಅವಾರ್ಡೆಡ್ ಪ್ರೆಸ್ಟೀಜಸ್ UN ಎಕೋಸೋಕ್ ಸ್ಪೆಷಲ್ ಕನ್ಸಲ್ಟೇಟಿವ್ ಸ್ಟೇಟಸ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದು ಸ್ಪೆಷಲ್ ಕನ್ಸಲ್ಟೇಟಿವ್ ಸ್ಟೇಟಸನ್ನು ಪಡೆದುಕೊಂಡಿದೆ. ಸೊ KIIT DU ಎಂಬುದು ಒಂದು ವಿಶ್ವಸಂಸ್ಥೆ, ಒಂದು ವಿಶ್ವವಿದ್ಯಾಲಯ ಇದು. ಓಕೆ, ಸೊ ವಿಶ್ವವಿದ್ಯಾಲಯ ಇದು. ಓಕೆ, ಯೂನಿವರ್ಸಿಟಿ ಅದೊಂದು, ಗಮನಿಸಿ. KIIT DU ಎಂಬುದು ಒಂದು ಯೂನಿವರ್ಸಿಟಿ ಆಗಿದೆ. ಸೊ ಇದು ಈ ಒಂದು UN-ನಿಂದ ಈ ಬದ್ಧತೆಯ ವಿಶೇಷ ಮನ್ನಣೆಯನ್ನು ಪಡೆದುಕೊಂಡಿದೆ. ಓಕೆ, ಸೊ ಈ ಮೂಲಕ KIIT ಏನಿದೆ, ಸೊ ವಿಶ್ವಸಂಸ್ಥೆಯ ಒಂದು ಸಹೋದರಿ ಸಂಸ್ಥೆಯಾಗಿರತಕ್ಕಂಥ KISSಗೆ ಸೇರ್ಪಡೆಗೊಂಡಿದೆ, ನೆನಪಿರಲಿ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು? 52nd ಕಾನ್ಫರೆನ್ಸ್ ಆನ್ ಗವರ್ನರ್ಸ್. ಸೊ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ನವದೆಹಲಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಗಮನಿಸಬಹುದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನಾಗರೇಟ್ಸ್ ಕಾನ್ಫರೆನ್ಸ್ ಆಫ್ ಗವರ್ನರ್ಸ್ ಅಟ್ ರಾಷ್ಟ್ರಪತಿ ಭವನ್ ನೋಡಿ, ರಾಷ್ಟ್ರಪತಿ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ 52ನೇ ಸಭೆಯಾಗಿದೆ ಇದು ನೋಡಿ. ಆಗಸ್ಟ್ 2, 2024ರಂದು ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ರಾಜ್ಯಪಾಲರ 52ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನೋಡಿ. ರಾಷ್ಟ್ರಪತಿ ಭವನದಲ್ಲಿ ಸೊ 52ನೇ ಒಂದು ರಾಜ್ಯಪಾಲರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರವ್ರು ಯಾವುದು? ರಾಷ್ಟ್ರಪತಿಗಳು. ಇದು ಇಂಪಾರ್ಟೆಂಟು. ಅವರು ಈವೆಂಟನ್ನು ಮೊದಲ ಬಾರಿಗೆ ಮುನ್ನಡೆಸಿದ್ದಾರೆ. ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ ಅವರಂತಹ ಪ್ರಮುಖ ನಾಯಕರು ಇದರಲ್ಲಿ ಭಾಗವಹಿಸಿದ್ರು. ರಾಜ್ಯಪಾಲರು, ಲೆಫ್ಟಿನೆಂಟ್ ಗವರ್ನರ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾರೂಢ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.